ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಸ್ವನಿಧಿ ಯೋಜನೆಯು ಹಾಸನ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ತರಕಾರಿ ವ್ಯಾಪಾರಿಗಳು ಹಾಗೂ ಮಹಿಳೆಯರು ಸ್ವಸಹಾಯ ಸಂಘಗಳ ಮೂಲಕ ಈ ಯೋಜನೆಯ ಲಾಭ ಪಡೆದುಕೊಂಡು ಸ್ವಯಂ ಉದ್ಯೋಗ ನಿರ್ಮಾಣದಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಉಷಾರಾಣಿ, ಕೇಂದ್ರ ಸರ್ಕಾರದ ಸಹಾಯದಿಂದ ತುಂಬಾ ಅನುಕೂಲವಾಗಿದೆ. ಒಂದು ವೇಳೆ ಈ ಯೋಜನೆ ಸಿಗದಿದ್ದರೆ ಖಾಸಗಿ ವ್ಯಕ್ತಿಗಳ ಬಳಿ ಸಾಲ ಪಡೆದು ತೊಂದರೆಗೆ ಸಿಲುಕಬೇಕಾಗುತ್ತಿತ್ತು ಎಂದು ತಿಳಿಸಿದರು. 1,000, 2,000 ಈ ತರ ಕಟ್ಟಿ ತೀರಿಸ್ತಾ ಇದ್ವಿ. ಬೇರೆ ಕಡೆ ತಗೊಂಡಿದ್ರೆ ನಮಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ಇದರಿಂದ ತುಂಬಾ ಉಪಯೋಗ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಪಟ್ಟಣ ಪಂಚಾಯಿತಿಗೆ ತುಂಬಾ ಧನ್ಯವಾದಗಳು. ಮತ್ತೋರ್ವ ಫಲಾನುಭವಿ ಶಶಿಕಲಾ, ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಮನೆಯಲ್ಲಿಯೇ ಇದ್ದು ಕೌಶಲ್ಯದ ಮೂಲಕ ಉತ್ತಮವಾಗಿ ಸಂಪಾದನೆ ಮಾಡುತ್ತಾ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗುತ್ತಿದ್ದೇವೆ ಎಂದು ಹೇಳಿದರು. ಮಂಜೂರಾತಿ ಮಾಡಿಕೊಟ್ರು. ಹಾಗೇನೆ ಬ್ಯಾಂಕ್ ಅವರು ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿ ಅವರು ಕೂಡ ನಮ್ಗೆ ಬೇಗ ಸಾಲವನ್ನ ಮಾಡ್ಕೊಟ್ರು. ಅದರಿಂದ ನಾವು ಟೈಲರಿಂಗ್ ಮಿಷನ್ ತಗೊಂಡಿದೀವಿ. ಜಿಗ್ಜಾಗ್ ಮಿಷನ್ ಖರೀದಿ ಮಾಡ್ಬೇಕು ಅಂತ ಮತ್ತೆ ಜಾಸ್ತಿ ಸಾಲ ಕೇಳಿದ್ವಿ. ಮೊದಲನೇ ಸುತ್ತಿನಲ್ಲಿ 10,000 ನಮಗೆ ಕೊಟ್ರು. ಅದರಿಂದ ನಾವು ಮಿಷನ್ ತಗೊಂಡ್ವಿ. ತರಕಾರಿ ವ್ಯಾಪಾರಿ ಈರೇಶ್ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳಲು ಪಿಎಂ ಸ್ವನಿಧಿ ಯೋಜನೆ ಆಸರೆಯಾಗಿದೆ ಎಂದು ತಿಳಿಸಿದರು. ನಮಗೆ ಸ್ವಲ್ಪ ಈ ವ್ಯಾಪಾರಕ್ಕೆ ಇಂಪ್ರೂವ್ ಬಂಡವಾಳ ಹಾಕ್ಲಿಕ್ಕೆಲ್ಲ ಒಳ್ಳೆ ಉತ್ತಮವಾಗಿ ವ್ಯಾಪಾರ ನಡೆಸಲಿಕ್ಕೆಲ್ಲ ಚೆನ್ನಾಗಾಯ್ತು. ಇದನ್ನ ಉಪಯೋಗಿಸ್ಕೊಂಡು ನಾನು ಈಗ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಆಗ್ತಾ ಇದೆ. ಕಸ್ಟಮರ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದಾರೆ. ಸಮುದಾಯ ಸಂಘಟಕರಾದ ಲಲಿತಮ್ಮ ಮಹಿಳೆಯರನ್ನು ಸಂಘಟಿಸಿ ಸರ್ಕಾರದ ಯೋಜನೆಗಳನ್ನು ತಲುಪಿಸುತ್ತಿರುವುದಾಗಿ ಮಾಹಿತಿ ನೀಡಿದರು. ಲೋನ್ಗಳನ್ನು 137 ಜನರು ಪಡೆದಿರುತ್ತಾರೆ. ವಯಸ್ಸರು ಲೋನ್ಗಳನ್ನು 34 ಜನಗಳನ್ನು ಪಡೆದಿದ್ದು ಪಿಎಂ ಸ್ವನಿಧಿಯೊಡನೆ ಲೋನ್ ಪಡೆದಿದ್ದು ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿಯೊಡನೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆಲೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್, ತಾಲೂಕಿನಲ್ಲಿ ಒಟ್ಟು 137 ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು ಅವರಿಗೆ ಹಂತ ಹಂತವಾಗಿ ಸಾಲ ಹಾಗೂ ಆರ್ಥಿಕ ನೆರವನ್ನು ಒದಗಿಸಲಾಗಿದೆ. ಈ ಯೋಜನೆಯಡಿ ಮಹಿಳೆಯರು ಟೈಲರಿಂಗ್ ಮೆಷಿನ್ ಹಾಗೂ ಇತರೆ ಪರಿಕರಗಳನ್ನು ಖರೀದಿಸಿ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದರು. ಅವರಿಗೆ ಈ ಒಂದು 50,000 ಸಹಾಯಧನವನ್ನು ನೀಡಿದ್ದಾರೆ. ನಮ್ಮ ಪಟ್ಟಣದ ವ್ಯಾಪ್ತಿನಲ್ಲಿರುವಂತಹ ಒಂದು 6,541 ಜನ ಇದ್ದಾರೆ. ಆ ಒಂದು ಜನಗಳ ವ್ಯವಸ್ಥೆನಲ್ಲಿ ಪಾಪ ಈ ತರಕಾರಿ ಮಾರಾಟ ಮಾಡುವಂತರು, ಪಾನಿಪುರಿ ಮಾರಾಟ ಮಾಡುವಂತರು ಹಾಗೂ ದಿನಪತ್ರಿಕಾ ವಿತರಕರು ಸಹ ಈ ಒಂದು ಸೌಲಭ್ಯನ ಪಡೆದಿದ್ದಾರೆ.